ನಮ್ಮ ಒಂದು ಮಠದ ಖಾಸ್ ಶಿಷ್ಯರು ವಿಜಯಕುಮಾರ್ ಪನ್ಸೆಟ್ಟಿ ಅವರು. ಆ ನಂತರ ಮತ್ತೆ ಅವರು ಗೌಡರು ಡಾವರ್ಗಾಂವದಿಂದ ನಿನ್ನೂ ಕೂಡ ಅವರು ಬಂದಿದ್ದರು. ಇವತ್ತು ಅಲ್ಲಿ ಡಾವರ್ಗಾಂವದಾಗಂತೂ ಭಾಳ ಒಳ್ಳೆ ಅಲ್ಲೆಲ್ಲ ವಾತಾವರಣ ಇದೆ. ಒಟ್ಟಾರೆ ಎಲ್ಲ ಊರುಗಳಲ್ಲಿ ಇವತ್ತು ಏನಾದರೂ ಒಂದು ಭಕ್ತಿ ಶ್ರದ್ಧೆ ಒಂದು ದೇಸಿತನ ಏನಾದರೂ ಅದ ಅಂದ್ರೆ ಅದು ಹಳ್ಳಿಯಲ್ಲೇ ಇದೆ. ಆ ಕೋವಿಡ್ದಾಗ ಹೊರದೇಶಕ್ಕೆ ಯಾರೂ ಹೋಗಿಲ್ಲ, ಮತ್ತೆ ಬಂದಿದ್ದು ಹಳ್ಳಿ ಊರುಗಳಿಗೆ. ಯಾಕಂದ್ರೆ ನಮ್ದು ಕೊನೆಗೆ ಮುಕ್ತಿ ಇರೋದು ಅಲ್ಲೇ ಅದ. ಅಲ್ಲಿದ್ದ ದೊಡ್ಡ ಪ್ರೇಮ, ಅಲ್ಲಿದ್ದ ದೊಡ್ಡ ಭಕ್ತಿ, ಅಲ್ಲಿದ್ದಂಥ ಸಾಮರಸ್ಯ, ಅಲ್ಲಿದ್ದಿದ್ದು ಒಂದು ವಾತಾವರಣ ಅದು ಯಾವುದಕ್ಕೂ ಹೋಲಿಕೆ ಮಾಡೋಕ್ಕಾಗಲ್ಲ ಅಂತ ತಾವೆಲ್ಲ ಮಹನೀಯರು ಎಲ್ಲ ಊರದಿಂದ ಬಂದಿದ್ರಿ. ನಿಮಗೆಲ್ಲ ವಿನಂತಿಸಿಕೊಳ್ಳೋದೇನು ಅಂತಂದ್ರೆ, ಒಂದಿನ ಭಾಲ್ಕಿ ಮಠದಿಂದ ಒಬ್ಬರು ಪ್ರವಚನಕಾರರು ಬಂದು ಪ್ರವಚನ ಮಾಡಿ ಅದ್ರ ಜೊತೆ ಸಣ್ಣ ಒಂದು ನಾಟಕ ಇಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಒಟ್ಟಾರೆ 2 ತಾಸು ಒಳಗಡೆ ಎಲ್ಲ ಕಾರ್ಯಕ್ರಮ ಮುಗಿಬೇಕು. ಸರಿಯಾಗಿ 6 ಗಂಟೆ ಒಳಗಡೆ ಆರಂಭ ಆಗಬೇಕು. 8 ಗಂಟೆ ಒಳಗಡೆ ಮಹಾಮಂಗಲಾಗಿ ಅಲ್ಲಿ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನು ಊರ ಕಡೆಯಿಂದ ಅಲ್ಲಿ ಪ್ರಸಾದ ವ್ಯವಸ್ಥೆ, ಅಲ್ಲಿ ಮೈಕು, ಜನರಿಗೆ ಸೇರಿಸೋದು, ಬಂದ ತಕ್ಷಣ ಒಂದು ಅಲ್ಲದೇ ಗುಡಿದಿನ ಸಮೀಪೆ ಒಂದು ಭಜನೆ ಮೂಲಕ ಅವ್ರಿಗೆ ಊರಾಗ ಪ್ರವೇಶ ಮಾಡಿಕೊಂಡು ಆ ದೇವಾಲಯ ಮೇಲೆ ಅಲ್ಲಿದ್ದಿನ ಸ್ಥಳದಲ್ಲಿ ಒಂದು ಪ್ರವಚನ. ಯಾಕಂದ್ರೆ ಇದು ಶ್ರಾವಣ ಅಂದ್ರೆ ಈ ಪೂಜೆ, ಭಜನೆ, ಸತ್ಸಂಗ, ಜಪ ಎಲ್ಲ ಕಡೆ ಒಂದು ಭಕ್ತಿ ವಾತಾವರಣ ಇರ್ತದೆ. ಹೀಗಾಗಿ ತಮ್ಮ ಊರುಗಳಲ್ಲಿ ಒಂದು ದಿನ ಪ್ರವಚನ ಸಲುವಾಗಿ ಯಾವ ತಾರೀಕಿಗೆ ಆರಂಭ ಮಾಡಬೇಕು ಏನು ಅಂತಕ್ಕಂಥದ್ದು ತಾವು ಇದಕ್ಕೆ ಹೇಳಿದ್ರೆ ಮುಂದಿನ ಇದಕ್ಕೊಂದು ಅದು ಒಂದು ತಿಂಗಳು ಪೂರ್ತಿ ನಮ್ಮದು ಒಂದು ಅಜೆಂಡಾ ತಯಾರಾಗ್ತದೆ. ಅದರ ಪ್ರಕಾರ ಬಂದು ಒಟ್ಟಾರೆ 2 ತಾಸು ಒಳಗಡೆ ನಮ್ಮದೆಲ್ಲ ನಾಟಕ ಬಂತು, ನಮ್ಮ ಪ್ರವಚನ